ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು 75 ಡೇಸ್ ಹಾರ್ಟ್ ಚಾನಲ್. ಬ್ಲ್ಯಾಕ್ ಕಾಫಿ ಕೊಡ್ತು, ಆಮೇಲೆ ಗ್ರಾಸರಿ ಆರ್ಡರ್ ಮಾಡಿದ್ದೆ. ಕಾಫಿ ಮಾಡಿಕೊಟ್ಟು ಹಸ್ಬೆಂಡ್ಗೆ, ಆಮೇಲೆ ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡಿದ್ದೀನಿ. ಆಮೇಲೆ ಅಡುಗೆ ಕೂಡ ಒಂದೇ ಸಾರಿ ಮಾಡಿಬಿಡ್ತಿದ್ದೀನಿ. ಮೊಳಕೆ ಕಾಳು ಸಾರು ಮಧ್ಯಾಹ್ನಕ್ಕೂ ಆಗಿಬಿಡುತ್ತೆ. ಆ್ಯಂಡ್ ನನಗೆ ಡಾನ್ಸ್ ಕ್ಲಾಸ್ಗೆ ಬೇಗ ಟೈಮ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಜಿಮ್ಮಲ್ಲಿ ಪುಷ್ಟೆ ಆಗಿದೆ. ಪುಷ್ಟೆ ನಾನು ಪುಷಪಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಚೆಸ್ಟು ಬಾರ್ಬಲ್ ಪ್ರೆಸ್ ಮಾಡಿಬಿಟ್ಟು ಅದಾದಮೇಲೆ ಇನ್ಕ್ಲೈನ್ ಡಂಬಲ್ ಪ್ರೆಸ್ನ ಮಾಡಿ ಆಮೇಲೆ ಶೋಲ್ಡರ್ಗೆ ಹೋಗ್ತೇನೆ. 2-3 ಥರ ವೇರಿಯೇಷನ್ ಚೆಸ್ಟ್ಗೆ ಮಾಡಿ. ಶೋಲ್ಡರ್ ಪ್ರೆಸ್ಸಲ್ಲಿ ಇವತ್ತು ನಾನು 15 kg ಇವತ್ತು ಫಸ್ಟು ನಾನು ಲಿಫ್ಟ್ ಮಾಡಿದ್ದು ಶೋಲ್ಡರ್ ಪ್ರೆಸ್ಸಲ್ಲಿ. ತುಂಬ ಖುಷಿ ಆಯಿತು. ಅದಾದಮೇಲೆ ಶೋಲ್ಡರ್ಗೆ ಒಂದು 2-3 ಥರ ವೇರಿಯೇಷನ್ ಮಾಡಿ ಟ್ರೈಸೆಪ್ ಮಾಡಿ ಕಾರ್ಡಿಯೋ ನಾನು 30 ಮಿನಿಟ್ಸ್ ಮುಗಿಸಿ 1 hour 2 hours ಆಯಿತು ನಂದು. ಇಲ್ಲಿಗೆ 542 ಕ್ಯಾಲ್ರಿ ಆಗಿದೆ. ಮನೆಗೆ ಬಂದಿದ್ದೆ ಬ್ರೆಸ್ಟು, ಆಮೇಲೆ ಫೈಬರ್ಗೆ ಎಲ್ಲ ರೆಡಿ ಮಾಡಿಕೊಂಡು ಸಾರೆಲ್ಲ ಹಾಕ್ಕೊಂಡು ಅದಾದಮೇಲೆ ಹೋಗ್ತಾ ಫ್ರೂಟ್ಸ್ ತಿಂದ್ಬಿಟ್ಟು ಡ್ಯಾನ್ಸ್ ಕ್ಲಾಸಲ್ಲಿ ಇವತ್ತು ಇಂಟ್ರೆಸ್ಟಿಂಗ್ ಆಗಿ ಇತ್ತು. ಕೊರಿಯೋಗ್ರಾಫು ಹೊಸ ಸಾಂಗು. ಸೊ ಬರ್ತಾ ನಂದು 356 ಕ್ಯಾಲ್ರಿ ಬರ್ನ್ ಆಗಿದೆ. ಟೋಟಲ್ 790 ಕ್ಯಾಲ್ರಿ ಇಲ್ಲಿವರೆಗೂ ಬರ್ನ್ ಆಗಿದೆ. ಊಟ ಮಾಡಿ ಚಿಕನ್ ಬ್ರೆಸ್ಟ್ ಕೂಡ ಅಲ್ಲೇ ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ. ಎಳ್ನೀರು ಆಮೇಲೆ ಬ್ರಾಕೊಲಿ ತಿಂತಾಯಿದ್ದೀನಿ. ಅಮ್ಮ ಮನೆಗೆ ಹೋಗಬೇಕು. ಸೊ ಅಮ್ಮ ಮನೆಗೆ ಹೋದರೆ ಅಲ್ಲಿ ನನಗೆ ಫೈಬರ್ ಸಿಗಲ್ಲ ಅಂತ ಗೊತ್ತು. ಸೊ ಅದಕ್ಕೆ ನಾನು ಇಲ್ಲೇ ಬ್ರಾಕೊಲಿನ ತಿಂದು ಮುಗಿಸಿ ಅಮ್ಮ ಮನೆಗೆ ಬಂದ್ವಿ ಫೈನಲಿ. ಆಮೇಲೆ ಅಮ್ಮ ಮನೇಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಮ್ಮ ಅಪ್ಪ ಜೊತೆ ಮಾತಾಡಿ ಆಮೇಲೆ ನಮ್ಮ ಅಕ್ಕನ ಮಗ ಕೂಡ ಬಂದಿದ್ದ. ಅವನ ಜೊತೆ ಗಾಡಿಯಲ್ಲಿ ಹೊರಗಡೆ ಬಂದು ಚಿಕನ್ ತೊಗೊಂಡು ಬಂದು ಆಮೇಲೆ ಅಮ್ಮ ಸಾರು ಮಾಡಿದ್ರು. ನನ್ನ ಫೇವ್ರೇಟು ಬಸ್ಸಾರು, ಚಿಕನ್ ಬಸ್ಸಾರು ತಿಂದು ಮುಗಿಸಿ ಅಮ್ಮ ಅವ್ರಿಗೆ ಬಾಯ್ ಹೇಳಿ ಮನೆಗೆ ಬಂದು ಅಂಜಿ ಸಿರಿನ್ ವಾಕಿಂಗ್ ಕರ್ಕೊಂಡೋಗಿ ನನ್ನ ಡೇನ ಮುಗಿಸ್ತೀನಿ.